ಗ್ರಾಮದ ಅಂಗನವಾಡಿ ಕಾಮಗಾರಿ ಪೂರ್ಣಗೊಳ್ಳುವಂತೆ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಧರಣಿ ಸತ್ಯಾಗ್ರಹ. ಎಸ್ ವೀಕ್ಷಕರೇ, ಅಫಜಲ್ಪುರ ತಾಲೂಕಿನ ಬಳುರಿ ಗ್ರಾಮದಲ್ಲಿ ಬರುವ ಹರ್ಜನವಾಡ 3ರ ಅಂಗನವಾಡಿಯನ್ನು 5 ವರ್ಷಗಳಿಂದ ನಡೆಯುತ್ತಿರುವ ಈ ಕಾಮಗಾರಿಯನ್ನು ಕಳೆದ 1 ವರ್ಷದಿಂದ ಅರ್ಧಕ್ಕೆ ನಿಂತಿರುವ ಕಾರಣ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ 1 ದಿನದ ಧರಣಿ ಸತ್ಯಾಗ್ರಹ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಕಾರ್ಯಾಲಯದ ಎದುರುಗಡೆ ಹಮ್ಮಿಕೊಳ್ಳಲಾಯಿತು. ಧರಣಿ ವಿಷಯ ತಿಳಿದು ಧಾವಿಸಿ ಬಂದ ಪಂಚಾಯತ್ ರಾಜ್ ಇಂಜಿನಿಯರ್ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಾಬುರಾವ್ ಜ್ಯೋತಿಯವರು ಮಾತನಾಡಿ, ಈ ಅರ್ಧಕ್ಕೆ ನಿಂತ ಕಾಮಗಾರಿಯನ್ನು 3 ತಿಂಗಳ ಅವಧಿಯೊಳಗೆ ಪೂರ್ಣಗೊಳಿಸುತ್ತೇವೆ ಮತ್ತು ಕಾಮಗಾರಿಯನ್ನು ವಿಳಂಬ ಮಾಡಿದ ಗುತ್ತಿಗೆದಾರನಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಲೈಸೆನ್ಸ್ ರದ್ದು ಮಾಡುತ್ತೇವೆ. ಈ ಕಾಮಗಾರಿಗೆ ರೀಟೆಂಡರ್ ಕರೆದು ಕಾಮಗಾರಿಯನ್ನು ಪೂರ್ಣಗೊಳಿಸುತ್ತೇವೆ ಎಂದು ಆಶ್ವಾಸನೆ ನೀಡಿ ಮನವಿ ಪತ್ರ ಸ್ವೀಕರಿಸಿದರು. ಮನವಿ ಪತ್ರ ನೀಡಿ ಮಾತನಾಡಿದ ಆರ್ಪಿಐ ಅಂಬೇಡ್ಕರ್ ಸಂಘಟನೆ ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ನಾಟಿಕರ್, ಈ ಕಾಮಗಾರಿಯನ್ನು ನೀವು ಕೊಟ್ಟ 3 ತಿಂಗಳ ಅವಧಿಯಲ್ಲಿ ಮುಗಿಸಬೇಕು ಮತ್ತು ಈ ಹಿಂದೆ ಆದ ಕಟ್ಟಡ ಕಾಮಗಾರಿಯನ್ನು ಕಳಪೆಯಿಂದ ಕೂಡಿದೆ. ತಾವು ವೀಕ್ಷಣೆ ಮಾಡಬೇಕು. ವೀಕ್ಷಣೆ ಮಾಡಿ ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು. ಅದಕ್ಕೆ ರೀಟೆಂಡರ್ ಕರೆದು ಗುತ್ತಿಗೆದಾರರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಲೈಸೆನ್ಸ್ ರದ್ದು ಮಾಡಬೇಕು ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ನಾಟಿಕರ್, ಜಿಲ್ಲಾ ಉಪಾಧ್ಯಕ್ಷರಾದ ಶ್ಯಾಮರಾಯ್ ಹೊಸಮನಿ, ಆಳಂದ್ ಅಧ್ಯಕ್ಷರಾದ ಚಂದ್ರಕಾಂತ್ ಬಿರಾದಾರ್, ಬಸವರಾಜ್ ಜಾಬಾದಿ, ಗೌತಮ್ ಸಕ್ಕರ್ಗಿ, ದತ್ತು ದಿಮ್ಮೆ, ತುಕಾರಾಮ್ ಕರೇಲಿ, ಗುರುಪಾದ್ ನಾಟಿಕರ್, ಸಿದ್ದು ಆಲ್ಮೇಲ್ ಸೇರಿದಂತೆ ಅನೇಕ ಗಣ್ಯರ ಉಪಸ್ಥಿತಿಯಲ್ಲಿ ಅಫಜಲ್ಪುರ ತಾಲೂಕಿನ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ನೀವು ಬಂದು ಒಂದ್ಸಲ ವೀಕ್ಷಣೆ ಮಾಡಿದ್ರಿ, ಅದು ಸಂಪೂರ್ಣಗೊಂಡಿಲ್ಲ. ಅದಕ್ಕೆ ಏನು ಕೆಕೆದು ಆಗಿದ್ದಾಗ ಬಜೆಟ್ ಅದ ಏನಿಲ್ಲ, ಅಥವಾ ಅವ್ರದ್ದು ಬಿಲ್ ಮಾಡಿರಿ, ಕಾಂಟ್ರಾಕ್ಟರ್ ಬಿಲ್ ಮಾಡಿರೇನಿಲ್ಲ. ಒಮ್ಮೆ ಬಿಲ್ ಮಾಡಿ ಅದು ನಿಮ್ಗೆ ಗಮನಕ್ಕಂದ್ರೆ ಕೆ ಕೆ ಬಜೆಟ್ ಅದ ಬಜೆಟ್ ಅದ. ಈ ಕೆಲಸ ಮಾಡೋ ಡಿಲೇ ಮಾಡಿ ಬಂದಿಲ್ಲ ನಾವು. ಬಂದಿಲ್ಲ ಅವನಿಗೆ ನಮ್ಮ ಡಿವಿಷನ್ನಿಂದ ಅವ್ರಿಗೆ ಫೈನಲ್ ನೋಟಿಸ್ನು ಕೊಟ್ಟಾರೆ. ಅದು ಏನಾಗ್ಯದ್ರಿ, ಈಗ ಅವ್ನಿಗೆ ರಿಸೆಂಟ್ ಮಾಡಬೇಕಾದ್ರೆ ಫಸ್ಟ್ ಒಂದು ಕರಿಬೇಕು, ಕರೆದು ಅವ್ನು ಎದ್ರ ಮೆಜರ್ಮೆಂಟ್ ಎಷ್ಟದ ಅಷ್ಟಕ್ಕೆ ಮುಗಿಸ್ಬೇಕು ಅವನಿಗೆ. ಅದು ಒಂದು ಟೈಮ್ ಬಂದ್ರೆ ಇನ್ನೊಂದು ಟೈಮ್ ಚಾನ್ಸ್ ಕೊಡ್ತಾನೆ. ಇಲ್ಲಿಗೆ ನಮ್ಮ ಸ್ವಂತ ವಿಚಾರ ಮಾಡಿ ಫೈನಲ್ ಮಾಡಿ ನಾವು ಮಾಡಲ್ಲದು ಇಲ್ಲ ಸರ್. ಕಾಮಗಾರಿ ಪ್ರಾರಂಭ ಆಗಿ ಈಗ ಎಷ್ಟು ವರ್ಷ ತಮ್ಮ ಗಮನಕ್ಕೆ ಇದ್ದಿರ್ಬೇಕು? ಅದು ಎಷ್ಟು ವರ್ಷ ಮುಗಿಬೇಕು ಕಾಮಗಾರಿ ಒಂದು ಲಿಸ್ಟ್ ಹೇಳ್ತೀವಿ. ಒಬ್ಬರು ಮಾತಾಡಿ. ಕಾಮಗಾರಿ ಟೈಮ್ 9 ತಿಂಗಳು ಇರಬೇಕು. ಈಗ ಸರ್ ಮಕ್ಕಳು ಭವಿಷ್ಯ ಹಾಳಾಗ್ತದೆ. ಅಂಗನವಾಡಿ ಶಾಲೆಗೆ ಹೋಗೋರು ನೀವು ಏನಿಲ್ಲ. ತಾವು ಬಂದಿದ್ರಿ ಒಂದು 2 ಸಲ ಜೈ ಸಾಹೇಬ್ರು, ನೀವು ಬಂದಿದ್ರಿ, ವಿಸಿಟ್ ಮಾಡಿ ನೀವು ಏನು ಕ್ರಮ ಕೈಗೊಂಡ್ರಿ ಅದ್ರ ಅಂದ್ರೂ ಅವ್ರು ಮಾಡಿಲ್ಲ. ಅವ್ರು ನೋಟಿಸ್ ಕೊಟ್ಟಾರ್ರಿ. ನೋಟಿಸ್ ಕೊಟ್ಟರು ಕೂಡ ನೀವೇನು ಕ್ರಮ ಕೈಗೊಂಡಿಲ್ಲ. ಇಲ್ಲಿ ರಿಪೋರ್ಟ್ ಕಳಿಸಿಲ್ರಿ ಅವ್ರಿಗೆ, ಇಲ್ಲಿ ಏನದ ವಾಸ್ತವ ಸ್ಥಿತಿ ಏನದ ನೀವು ಕಳಿಸಿಲ್ಲ. ರಿಪೋರ್ಟ್ 3 ಕೊಟ್ಟರಿ. ಅವ್ರ ನೋಟಿಸ್ ಬಂದೊಳಗೆ ಆ್ಯಕ್ಷನ್ ಏನು ಮಾಡಿದ್ರಿ? ಈಗ ಫೈನಲ್ ಅವ್ನ ಮೇಲೆ ಇದು ಬ್ಲಾಕ್ ಲಿಸ್ಟ್ನಾಗ ಇರ್ತಾರೆ, ಒಂದು ಇರ್ತಿ ಅವ್ನು ಕ್ಲೋಸ್ ಮಾಡ್ತಾರೆ. ಬ್ಲಾಕ್ ಲಿಸ್ಟ್ನಾಗ ಇಡೋದು ಅದು ಅವಶ್ಯಕತೆ ಮುಂಚಿತವಾಗಿ ನಮ್ಮ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೇದಾಗಿತ್ತು ಸರ್. ಅವ್ರಿಗೆ ಬ್ಲಾಕ್ ಮಾಡೋದ್ರಲ್ಲಿ ನಮಗೆ ನ್ಯಾಯ ಸಿಗ್ಬೇಕಲ್ಲ. ಅಲ್ಲ ಸಿಗ್ತದೆ, ಮತ್ತೊಬ್ಬರಿಗೆ ಕಲಿತಾರೆ. 4 ವರ್ಷ ಆಯಿತು ನ್ಯಾಯ ಸಿಕ್ಕಿಲ್ಲ. ಸರಿ, ಅವ್ರೀಗ ಕಾಂಟ್ರಾಕ್ಟ್ಗಳಿಗೆ ನೀವು ನೋಡಿ ಸರ್, ಕಾಂಟ್ರಾಕ್ಟ್ಗಳಿಗೆ ಪನಿಷ್ಮೆಂಟ್ ಕೊಡೋದ್ರಿಂದ ನ್ಯಾಯ ಸಿಗಲ್ಲ. ಅದು ಒಂದೇ ವರ್ಷ ಮಾಡ್ಬೇಕಾಯ್ತು ಸರ್. ಅದು 1 ವರ್ಷ ಅಲ್ಲೇನದ ಅದು ನಾ ಬಂದ ಮೇಲೆ 0 ಸೈತಿಗೆ ಬಂದ 1 ವರ್ಷನಾಗೆ ಮಾಡ್ಬೇಕು. ಸರ್ 4 ವರ್ಷ ಐತ್ರಿ ಸರ್. ಮೇಲ್ನೋಟಕ್ಕೆ ಏನು ಕಂಡು ಬರ್ಲಿಕ್ಕೆ ಅಂದ್ರೆ KKRDBದಾಗ ಬಜೆಟ್ ಅದ ಅಂತ ತಾವು ಹೇಳ್ತೀರಿ. ಕಾಂಟ್ರಾಕ್ಟರ್ ನಮ್ದು ಅವ್ರು ಹೇಳ್ತಾರೆ, ಆರೋಪ ಮಾಡ್ಲತ್ತಾರ ಬಜೆಟ್ ಇಲ್ಲ, ಖಾಲಿ ಅದ ಬಜೆಟ್, ಅದಕ್ಕೆ ಕಟ್ಟಿಲ್ಲ. ಆಫೀಸಲ್ಲಿ ಇಲ್ಲಿ ಡಿವಿಷನ್ದಾಗ ಬಿ ಆದಂದ್ರೆ ಸರ್ ಸುಳ್ಳೆ ಯಾಕೆ ಸರ್ 4 ವರ್ಷ ಯಾಕೆ ಫಾಲ್ಟ್ ಆಗಿ ಅವ್ನ ಮ್ಯಾಲೆ ನೋಟಿಸ್ ಇಶ್ಯೂ ಆಗ್ಯಾವ ಈಗ ಸರ್. ಆ ನೋಟಿಸ್ ಬಿ ಇದಾಗಿಲ್ಲ ಸರ್. ಸರ್ ನೋಟಿಸ್ ಇಶ್ಯೂ ಆದ ಬಳಿಕ ಇಲ್ಲಿದು ಸೂಕ್ತ ಕ್ರಮ ತಗೊಂಡು ಅವ್ರ ಮೇಲೆ ಇಲ್ಲಿದು ರಿಪೋರ್ಟ್ ಕೊಡು ಅಂತ ಹೇಳಿ ನಿಮ್ಗೆ ಬರ್ದಾರಿ. ಅದು ನೀವು ಮಾಡಿಲ್ಲ ಅದು ಕೆಲಸ. ನಾನು ಬರ್ಲಿಕ್ಕೆ ಬರಲ್ದು. ಇಲ್ಲಿ ಅವ್ರು ಬರ್ದಾರ ಸರ್. ಅವ್ರಿಗೆ ನೀವು ರಿಪ್ಲೈ ಅವ್ರಿಗೆ ಕೊಟ್ಟಿಲ್ಲ. ನೀವು ರಿಪ್ಲೈ ಕೊಟ್ಟಿಲ್ಲ ನಾನು ತಗೊಂಡು ಬರಲಿಲ್ಲದು ಸರ್. ಇಲ್ರಿ ಸರ್, ಕಾಂಟ್ರಾಕ್ಟರ್ ಕೈಲೇ ಕೆಲಸ ಮಾಡೋದು ಆಲಿಲ್ಲ ಅಂದ್ರೆ ನೀವು ನಮ್ಗೆ ರಿಪ್ಲೈ ಒಂದು ಅರ್ಜಿ ಬರೀರಿ, ನಾವು ನೀವು ರಿಜೆಕ್ಟ್ ಮಾಡ್ತೇವೆ. 7 ದಿವಸ ಒಳಗೆ ನೀವು ಏನು ಮಾಡಿ ರಿಪ್ಲೈ ಮಾಡ್ಬೇಕಂತ ಸಾಹೇಬರು ಅವ್ರಿಗೆ ಬರ್ದಾರ. ಸರ್ ಈಗ ನಮಗೆ ನ್ಯಾಯ ಕೊಡ್ಬೇಕು. ನೀವು ಯಾವ ರೀತಿ ಹೇಳ್ತೀರಿ ಹೇಳ್ರಿ. ಈಗ ನಮ್ಗೆ ಕಾಂಟ್ರಾಕ್ಟರ್ ಪನಿಷ್ಮೆಂಟ್ ಕೊಡೋದ್ರಲ್ಲಿ ನಮಗೆ ನ್ಯಾಯ ಸಿಗಲ್ಲ. ಫಸ್ಟ್ ಆ KKRDBದಾಗ ಬಜೆಟ್ ಅದ ಅಂತೀರಿ, ನಮ್ಮ ಮಕ್ಕಳಿಗೆ ಅನುಕೂಲ ಆಗೋ ರೀತಿಲಿ, ಮಹಿಳೆಯರಿಗೆ ಅನುಕೂಲ ಆಗೋ ರೀತಿಲಿ ಏನದ ಇಮಿಡಿಯೇಟ್ಲಿ ಏನದ ಪ್ರಾರಂಭ ಮಾಡಿ ಓನರ್ ಕ್ಯಾನ್ಸಲ್ ಮಾಡಿ ರೀಟೆಂಡರ್ ಮಾಡಬೇಕು ಅಂತ ಇಲ್ಲ. ಅವನಿಗೆ ಪ್ರೆಷರ್ ಆಗಿ ಚಾಲು ಮಾಡ್ಬೇಕು. ಯಾಕಂದ್ರೆ ಶಾಪುರ್ದವನಿಗೆ ಅದು ಮತ್ತೆ ಅಜ್ಜಿಗಳಿಗೆ ಮಾತಾಡ್ತಿರೋ ಮಾತಾಡಿ ಇಲ್ಲ
ಎಕ್ಸಿಕ್ಯೂಟಿವ್ ಸರ್ಗೆ ಇವ್ರು ಮಾತಾಡ್ತಾರೆ ಸರ್ ಎಲ್ಲ ಈಗ ಅದು ಅವ್ರು ಏನು ವಿಲೇಶ್ ನಾ ಡಿವಿಷನ್ ಆಫೀಸ್ಗೆ ಹೋಗಿ ಸರ್ ನಿಮ್ಗಂತೂ ಮಾಹಿತಿ ಗೊತ್ತೇ ಅದ್ರಿ ಸರ್ ಡಿವಿಷನ್ ಇದು ಆಫೀಸ್ಗೆ ಹೋಗಿ 8 ದಿವಸ ಐತ್ರಿ ಸರ್ ಅಲ್ಲಿ ಪೂರ ಮಾಹಿತಿ ತಗೊಂಡು ಅದು ಪೂರ ರಿಪೋರ್ಟ್ ನಿಮಗೆ ಹೊಂಟಾರಿ ಇದು ತಪ್ಪು ನಿಮ್ಮ ಕಡೆ ಹೊಂಟದ್ರಿ ಅವ್ರು ಹತ್ತಾರ ಸರ್ ಕೈತಮ್ ಸರ್ ನಿಮ್ಗೆ ಕರ್ತವ್ಯ ಮಾಡೈತ್ರಿ ಅಲ್ಲಪ್ಪ ಅಂದ್ರೆ ಕಾಂಟ್ರಾಕ್ಟರ್ ಕೊಟ್ಟು ಸಿಕ್ಕಿದಿಲ್ಲ ಅಂದ್ರೆ ಅವ್ನ ಮ್ಯಾಗ ಕಂಪ್ಲೇಂಟ್ ಮಾಡಿ ಹಿಡ್ಕೊಂತಾರ ಐತ್ರಿ ಸರ್ ಅವ್ನಿಗೆ ನೀವು ತರದಿತ್ತು ಸರ್ ನಿಮ್ಮ ಕೈಯಾಗ ಅಧಿಕಾರ ಇಲ್ಲ ಅದು ಕನ್ಸ್ಟ್ರಕ್ಷನ್ ನಿಂತದ ಅಂದ್ರೆ ನಿಮ್ಗೆ ಅಧಿಕಾರ ಇಲ್ಲ ಹ್ಯಾಂಗ ಸರ್ ಹ್ಯಾಂಗ ಎಷ್ಟು ವರ್ಷ ಕೇಳ್ತೀರಿ ಕಾಲಾವಕಾಶ ಏನಾರ ಅದು ಫೈನಾಟ್ ಬೀಳಲಕ್ಕ ಈ ಪ್ರೋಸೆಸ್ ಮುಂದಿನ ಇದು ಮಾಡ್ರಿ ಏನ್ ಈಗಿನ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಿಮ್ಮದು ಇದು ಹೇಳ್ರಿ ಎಷ್ಟು ದಿನದ ಮಾಡ್ಕೊಡ್ಬೇಕು ಅನ್ನೋದು ಈಗ ಕಂಟಿನ್ಯೂ ಮಾಡ್ಬೇಕು ಅವನಿಂದ ಕೆಲಸ ತಗೋಬೇಕು ಸರ್ ನಮಗೆ ಎಷ್ಟು ಕಾಲಾವಕಾಶ ಎಷ್ಟು ಕೊಡ್ತೀರಿ ಅಲ್ಲಿ ಅಂಗನವಾಡಿ ಕಂಪ್ಲೀಟ್ ಮಾಡಿ ಬಿಡ್ಬೇಕಾ 3 ತಿಂಗಳು ಕಲಿಸ್ಬೇಕು ನೋಡಿ ಎಲ್ಲ 3 ತಿಂಗಳು ಈಗ 4 ವರ್ಷ ಹೋಗ್ಬೇಕು 3 ತಿಂಗಳು ಎಲ್ಲ ಕಂಪ್ಲೀಟ್ ಆಗ್ಬೇಕು ಗ್ಯಾರಂಟಿ ಕೊಡ್ತೀರಿ ಸರ್ ಮಾತದ ಅಂತೇಳಿ 3 ತಿಂಗಳು ಮುಗಿಬೇಕು ಯಾಕಂದ್ರೆ ಈಗ ಮುಂದೆ ಅವ್ರು ಕಾಲಾವಕಾಶ ಕೊಡ್ಲತ್ತಾರಲ್ಲ ಮಾತಾಡ್ರಿ ಅವ್ರ ಜೊತೆ ಸರ ನಮಗೆ ಎಲ್ಲರೂ ಅಷ್ಟೇ ನೀವೇನಂತೀರಿ ಅವರಿಗೆ ಕಾಂಟ್ರಾಕ್ಟ್ ಪನಿಷ್ಮೆಂಟ್ ಕೊಡ್ತೀರಿ ಅಂತ ಅದು ನಿಮಗೆ ಬಿಟ್ಟು ಏನು ಬಿಲ್ಡಿಂಗ್ ಲೈಸೆನ್ಸ್ ರದ್ದು ಮಾಡೋದಲ್ಲಿ ಮಾಡಿದ್ರ ನಮಗೆ ಅಲ್ಲಿ ಸ್ವಲ್ಪ ಸೈಲೆಂಟ್ ಮಾತಾಡೋವರೆಗೂ ಅವಕಾಶ ಗಮನಕ್ಕೆ ತರ್ಲಿಕ್ಕ ನಾವು ಎಷ್ಟು ವರ್ಷ ಆಯ್ತು ಎಷ್ಟು ತಿಂಗಳಾಯ್ತು ರೀ ನಿಮ್ಗೆ ನಾವು ಗಮನಕ್ಕೆ ತಂದು ನಾ ಬಂದು 4 ತಿಂಗಳು ಐತೆ ನಿಮ್ಮಲ್ಲಿ ನಿಮ್ಮ ಊರಿಗೆ ಬಂದು ಇಲ್ಲ ಸರ್ 4 ತಿಂಗಳು ಜಾಸ್ತಿ ಆಗ್ಯದ ನೋಡ್ರಿ ನೀವು ಯೋಚನೆ ಮಾಡಿ ಕಾಮಗಾರಿ ಆಗ್ಯದ್ರಿ ಈಗ 4 ತಿಂಗಳು ಹೋಗ್ಬೋದು ಕಾಮಗಾರಿ ಐತ್ರಿ ಈಗ ಒಂದು ನಿಮಿಷ ಇಲ್ಲಿ ಅಫಜಲ್ಪುರ ತಾಲೂಕಿಗೆ ಡ್ಯೂಟಿಗೆ ಬಂದು ಎಷ್ಟು ವರ್ಷ ಆಯ್ತು ಅಂದ್ರೆ 1 ವರ್ಷ 5 ತಿಂಗಳು 1 ವರ್ಷ 5 ತಿಂಗಳು ಕಾಮಗಾರಿ ನಿಮ್ಮ ಗಮನಕ್ಕೆ ಇಲ್ರಿ ಅದೇ 1 ವರ್ಷದಿಂದ ನೀವೇನು ಮಾಡಿರಿ ಸರ್ ಆ ಕಾಮಗಾರಿ ಅವ್ನಿಗೆ ಎಷ್ಟು ಸಲ ಹೇಳಿದ್ರು ಒಟ್ಟು ಬಂದಿಲ್ರಿ ಅದಕ್ಕೆ ಡಿವಿಷನ್ ಕೇಳಿದ್ವು ಡಿವಿಷನ್ ಕೊಟ್ಟಿದ್ವು ಅವಾಗ ಆಕ್ಷನ್ ಮಾಡಿದ್ರೆ ಇದು ಎಷ್ಟೊತ್ತು ಬಿಲ್ಡಿಂಗ್ ಕಂಪ್ಲೀಟ್ ಆಯ್ತು ಸರ್ ನೀವು ಆಕ್ಷನ್ ಡಿವಿಷನ್ದಾಗ ನೀವು ಹೇಳಿರ್ತೀರಿ ಡಿವಿಷನ್ದಾಗ ಹಿಂಗೆ ಲಿಖಿತವಾಗಿ ಹೇಳಿರಿ ನೀವು ಬಾಯಿ ಮುಖಾಂತರ ಹೇಳಿರಿ ನೀವು ಫೋನ್ ಮುಖಾಂತರ ಹೇಳಿರಿ 3 ಎಕ್ಸಿಕ್ಯೂಟಿವ್ ಹೋದ್ರು ಸರ್ ಅಲ್ಲಿ ಕೈತಮ್ ಸರ್ ಹತ್ತಾರಿ ಡಿವಿಷನ್ದಾಗ ನಿಮ್ಮ A ನಮ್ಗೆ ರಿಪ್ಲೈ ಏನು ತಿಳಿಸಿಲ್ಲ ಕೈತಮ್ ಸರ್ ಹತ್ತಾರಿ ಪೂರ ಡೀಟೇಲ್ಸ್ ತೋರಿಸ್ಯಾರಿ ವಲ್ಲಪ್ಪ ಡಿವಿಷನ್ ಕೈತಮ್ ರೀ ಎಕ್ಷನ್ ತಗೋಕ ರೇಟಿಗೆ ಕೊಟ್ಟಿರೋರಿಗೆ ಎಕ್ಷನ್ ತಗೋಲ್ಕ ರೇಟಿಂಗ್ ಬಂದಲ್ಲಿ ಅದು ಹೇಳ್ತೀನಿ ರೀ ಸಾಬ್ರೆ ನಿಮ್ ತರ ಏನ್ ಕೊಟ್ಟಿರೋದಕ್ಕೆ ನಾನು ಡಿವಿಷನ್ದವ್ರು ಕೊಡ್ತಾರೆ ಅವನಿಗೆ ನೋಟಿಸ್ ಫೈನಲ್ ಮಾಡೋದು ನೀವು ಅವ್ರಿಗೆ ಕಳಿಸಿರಿ ನಾವು ಅವ್ರಿಗೆ ಅವ್ರು ಕೊಟ್ಟಿದ್ದು ಕಳಿಸಿ ಏನು ಪ್ರೂಫ್ ಬೇಕಲ್ಲ ನಮ್ಗೆ ಕಳಿಸಿರತ್ತಂತೀವಿ ಸರ್ ಈಗ ಸರ್ಕಾರದ ಬರ್ತಕ್ಕಂಥ ಒಂದು ಕಾಮಗಾರಿ ಈ ರೀತಿಯಾಗಿ ಡಿಲೇ ಮಾಡ್ತಾರ ಇವರು ಕಾಂಟ್ರಾಕ್ಟ್ಗಳು ಅಂದ್ರೆ ನೀವು ಸರ್ಕಾರ ಅಧಿಕಾರಿಗಳು ಅವ್ರಿಗೆ ಒಟ್ಟು ಇಷ್ಟು ಡಿಲೇ ಮಾಡ್ತೀರ ಸರ್ 5 ವರ್ಷ ಆಯ್ತು ಸರ್ 5 ವರ್ಷ ಕಾಲಾವಕಾಶ 1 ವರ್ಷ ಕೊಡ್ರಿ 2 ವರ್ಷ ಕೊಡ್ರಿ 4 ವರ್ಷ ಕೊಡ್ರಿ ಇದು 5ನೇ ವರ್ಷ ಅಲ್ಲ ಸರ್ ಈಗ ನಾ ಬಂದು ಹೇಳಿದ್ರೆ 1 ವರ್ಷ ಆಯ್ತು ಈಗ ನಾನು ನೋಡಿ ಸರ ನಾವು ಆತ್ಮೀಯವಾಗಿ ನಿಮ್ಗೆ ನಾವು ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿವಿ ನೀವು ಬಂದಿರಿ ವೀಕ್ಷಣೆ ಮಾಡಿರಿ ಅದು ನಮ್ಮ ಅಭ್ಯಂತರ ಕಾಮಗಾರಿ ಯಾಕಾಗಿಲ್ಲ ಅದಕ್ಕೆ ನಮ್ಗೆ ಏನು ಸಂಶಯ ಉಂಟಲ್ಲ ನೀವು ಬಿಲ್ ಆಗಿಲ್ಲೋ ಅಥವಾ ಕಾಂಟ್ರಾಕ್ಟರ್ದು ಸೆಕೆಂಡ್ ಅವ್ರ ಕಡೆ ಕಾಂಟ್ರಾಕ್ಟರ್ ಕಡೆ ತೊಗೊಂಡು ಕಟ್ಟಡ ಮಾಡೋರು ಆರೋಪ ಏನು ಮಾಡತ್ತಾರ ಗೊತ್ತೇನು ಸರ್ ಫೋಕಸ ನಮ್ಮದು ಬಿಲ್ಲೇ ಆಗಿಲ್ಲ ಬರೀ ಬೇಸ್ಮೆಂಟ್ ತೊಗೊಂಡಿವಿ ಇದು ಕಟ್ಟಡ ಮಾಡಿವಿ ಅದು ಬಿಲ್ಲೇ ಮಾಡಿಲ್ಲ ನಮ್ದು ಅಂತ ಆರೋಪ ಮಾಡಿ 4 ಲಕ್ಷ ಮ್ಯಾಚ್ ಇಲ್ಲ ಏನಕ್ಕಿಲ್ಲ ಸರ್ ಸರ್ಕಾರಿ ಸರ್ 4 ಲಕ್ಷ ರೂಪಾಯಿ ಸರ್ ಇನ್ನೂ ಮುಂದೆ ಮಾಡಿಲ್ಲ ಬಿಲ್ ಮಾಡೋರು ಹಿಂಗೆ ಮಾಡಿ ನಾವು ಜಗಳದ ಕುಂತದ ಅವ್ರದ್ದು ಇವ್ರ ಜಗಳದಾಗ ಬಿಲ್ ಆಗಿಲ್ಲ ಯಾರು ಜಗಳ ನಿಮ್ಮದಲ್ರಿ ಇದು ಜಗಳ ಕಾಂಟ್ರಾಕ್ಟರ್ದು ಅವ್ರ ಜಗಳ ಮಕ್ಳು ಮೋಸ ಮಾಡ್ತೀರಿ ಇವ್ರಿ ಮಕ್ಳು ಮೋಸ ಜಗಳದಾಗ 4 ವರ್ಷ ಮಕ್ಳು ಮೋಸ ಹಂಗವಡೆ ಅದೇ ಸಮಯ ಜಗಳ ಅಲ್ಲಿ ಸಬ್ಲೇಟ್ ಮಾಡೋದು ಅವ್ರದ್ದೇನೋ ಆಗಿ ಅಲ್ಲಿಗೆ ಪೇಮೆಂಟ್ ಆಗಿಲ್ಲ ಅವರಿಗೆ ಸಾಹೇಬ್ರೆ ಈ ಕಡೆ ಜುಲೈ ತಿಂಗಳಲ್ಲಿ ನೋಟಿಸ್ ಇಶ್ಯೂ ಮಾಡಿರ್ತಾರೆ ಡಿಸ್ಟಿಕ್ದಿಂದ ಅದ್ರ ವರದಿ ಕೂಡ ನಿಮ್ಗೆ ಕೊಡು ಅಂದಾರ ಒಂದು ವೇಳೆ ಅವ್ರು ಕಾಮಗಾರಿ ಮಾಡಲ್ಲ 8 ದಿನಗಳ ಒಳಗೆ ಕಾಮಗಾರಿ ಸ್ಟಾರ್ಟ್ ಮಾಡಲ್ಲ ಅಂದ್ರೆ ವರದಿ ಕೊಡ್ಬೇಕು ನಿಮ್ಗೆ ಅಂತ ಹೇಳ್ಯಾರ ಅವ್ರು ಜುಲೈದಾಗ ಹಾಂ
ಬಟ್ ಇಲ್ಲಿವರೆಗೂ ನೀವು ಯಾವುದೇ ರೀತಿ ಅವ್ರಿಗೆ 7 ದಿವಸ ಅವ್ರಿಗೆ ಕಾಲಾವಕಾಶ ಕೊಟ್ಟಿದ್ದೆ ಸರ್. ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರು ಒಂದು ವೇಳೆ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ನಿಮ್ಗೆ ವರದಿ ಕೊಡು ಅಂತಲೇ ಅಲ್ಲ ಹೇಳಿದ್ದಾರೆ. ರಿಸೆಂಟಾಗಿ ನಮ್ದು ಏನು ಕೆಲಸ ಮಾಡಲಿಲ್ಲ ಹೇಳಿದ್ರು ಎಕ್ಸಿಕ್ಯೂಟಿವ್ಗೆ ರಿಸೆಂಟ್ ಮಾಡ್ತಾರೆ ಈಗ. ಅಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದು ಮಾಡಲಾರ್ದು ನೀವೇನಾದ್ರು ರಿಪೋರ್ಟ್ ಕೊಡ್ಬೇಕಲ್ರಿ ಅವ್ರಿಗೆ. ಅವ್ರಿಗೆ ರಿಪೋರ್ಟ್ ತಿಂಗಳ ಮೀಟಿಂಗ್ ಇರುತ್ತೆ ಸರ್. ಮೀಟಿಂಗ್ ಬಟ್ ರೈಟಿಂಗ್ ಒಳಗೆ ಕೊಟ್ಟಿರ್ತಕ್ಕಂಥದ್ದು ಏನಾದರೂ ರೈಟಿಂಗ್ದಾಗ ನಾಗರಿಕರು ಬಂದು ಈ ರೀತಿ ಬಂದು ನಿಂದಿರ್ಬೇಕಾಗ್ತಾರೆ ಸರ್. ಏಳು ದಿನ ಕಾಲ ಅವಕಾಶ ಕೊಟ್ಟು ಅವಕಾಶ ನಮಗೆ ಕೊಟ್ಟಿಲ್ಲ ಕಾಲದ 7 ದಿನ. ಆ ಕಾಂಟ್ರಾಕ್ಟರ್ ಬಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಕೊಟ್ಟರು. ಈಗ ಕಾಂಟ್ರಾಕ್ಟರ್ ಮೇಲೆ ಏನು ಕ್ರಮ ತೆಗೆದುಕೊಳ್ತೀರಿ, ಅದಾದ್ಮೇಲೆ ಇವರಿಗೆ ನ್ಯಾಯ ಒದಗಿಸ್ಕೊಡ್ತಿರ್ತಾವೆ ಸರ್. ಆ ಕಾಂಟ್ರಾಕ್ಟರ್ ಬ್ಲ್ಯಾಕ್ ಲಿಸ್ಟ್ನಾಗ ಇಟ್ಟು ಮುಂದೆ ಸಬ್ಲೆ ಇದು ರೀಟೆಂಡರ್ ಮಾಡಿಸ್ತೀವಿ ಸಾಹೇಬ್ರ ಕೈಲಿ ಮಾಡಿಸಿ ಇವರು ಪೂರ್ಣಗೊಳಿಸಿ ಕೊಡ್ತೇವೆ. ಎಷ್ಟು ದಿನ? ಮ್ಯಾಕ್ಸಿಮಮ್ ಟೈಮ್ 3 ತಿಂಗಳು ಹೇಳಿನಲ್ಲ. 3 ತಿಂಗಳಲ್ಲಿ ಅಂಗನವಾಡಿಯನ್ನು ಕಂಪ್ಲೀಟ್ ಮಾಡ್ಕೊಡ್ತಾರೆ. ಬರೋ ಒಂದ್ ವೇಳೆ 3 ತಿಂಗಳದಾಗ ಆಗ್ಲಿಲ್ಲ ಅಂದ್ರೆ ಸರ್ ಮೇಡಮ್ ಆಗೇಬೇಕ್ರಿ ಈಗ. ಅಷ್ಟು ಆಗ್ಲಿಲ್ಲ ಅಂತಂದ್ರೆ ಒಂದ್ ವೇಳೆ ಆಗಿಲ್ಲ ಅಂತಂದ್ರೆ ಅಲ್ಲ 50% ಮುಗಿದದ. ಸ್ಟಾರ್ಟಿಂಗ್ 3 ತಿಂಗಳು ಆಗಲ್ಲ. ಅದು 50% ಕೆಲಸ ಮುಗಿದದ. ಇನ್ನೊಂದು ನೀವು ಕ್ವಾಲಿಟಿ ಚೆಕ್ ಮಾಡಿಲ್ಲ, ನೀರು ಹೊಡೆಯೋದು ಚೆಕ್ ಮಾಡಿಲ್ಲ, ಅಲ್ಲಿ ಕಳಪೆ ಮಟ್ಟದಾಗ ಬೋರಿ ಉಸುಗು ವಾಪರಿಸ್ಯಾರ ಸರ್. ಇದು ಈಗ ಅಲ್ಲ ಸರ್, ಈಗ ಎಸ್ಟಿಮೇಟ್ದಾಗ ನೀವು ಇದು ಯಾವ್ದಲ್ರಿ ಈ ಎಸ್ಟಿಮೇಟ್ ಪ್ರಕಾರ ಅಲ್ಲಿ ಕೆಲಸ ವರ್ಕ್ ಆಗ್ಯದ್ರಿ. ನೀವು ನಿಮ್ಮ ಪ್ರಕಾರ ಇಲ್ಲ ಎಸ್ಟಿಮೇಟ್ ಪ್ರಕಾರ ಆಗ್ಯದೇನಿಲ್ಲ ಸರ್. ನೀವೇ ಹೇಳ್ರಿ, ನೀವು ನಮ್ಮವ್ರ ತಂದಾಗ ಎಸ್ಟಿಮೇಟ್ ಪ್ರಕಾರ ಆಗಿತ್ತು ಅಂದ್ರೆ ನಾ ಹೇಳ್ಬೇಕು ಸೂಪರ್ವೈಸರ್ ಮಾಡೋ ಮುಂದೆ ನಾನು ಹೇಳೋದು ಇದ್ದಿದ್ದು ಸೆಕ್ಷನ್ ಸರ್. ಈಗ ನಿಮ್ಗೆ ಅಧಿಕಾರ ಅದ್ರಿ ಸರ್. ಎಸ್ಟಿಮೇಟ್ ಪ್ರಕಾರ ನೀವು ಅವ್ರ ಮ್ಯಾಗ ಕ್ರಮ ತಗೋಬೇಕ್ರಿ. ಈಗ ಆ್ಯಕ್ಚುಲಿ ಆದ್ರೆ ಈಗ ಏನು ಮಾಡೋದು ಅದು ನೋಡ್ರಿ, ಆ ಕೆಲಸ ನೋಡ್ರಿ ನೀವು. ಎಸ್ಟಿಮೇಟ್ ಪ್ರಕಾರ ಆಗಿತ್ತ ನಾ ಈಗ ಅದು ಎಷ್ಟ್ರ ಮ್ಯಾಗ ನಾ ಫೈನಲೇ ಮಾಡಲ್ರಿ. ಅದು ಬಂದು ನೋಡಿದ ಮೂಲಕ ಅದು ಯಾವಾಗ ಏನು ಅಪರಿಸರ ಏನಿಲ್ಲ ಅಂತ ನಿಮ್ಗೆ ಈಗ ಹೆಂಗೆ ಗೊತ್ತಾ? ಹೋದ್ 2 ವರ್ಷ ಮಾಡಿ 2 ವರ್ಷ ಐತ್ರಿ. ಈ ಸಲ ಬಂದು ಯಾವ್ದು ಬಿಟ್ಟಾರ ಸರ್. ಇನ್ನೊಂದು ಈಗ ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಈ ಎಸ್ಟಿಮೇಟ್ ಕಾಪಿ ಅದ ರೀ. ಇದರ ಪ್ರಕಾರ ಕಾಮಗಾರಿ ಆದ್ರೆ ಬಿಲ್ ಮಾಡ್ತಿರೋ ಅಥವಾ ಬೇರೆ ಚೇಂಜಸ್ ಆದ್ರೆ ಅದು ಆ ಕಾಮಗಾರಿ ಈಗ ಇದು ಎಸ್ಟಿಮೇಟ್ ಪ್ರಕಾರ ಅದ ರೀ. ಏನಿಲ್ಲ ಅದ ರೀ ಸರ್. ಚೆಕ್ ಮಾಡಿ ಕೊಡೋರು ತೋರಿಸಿದ್ ನಮಗೆ. ಅದು ಏನೋ ಸ್ವಲ್ಪ ಮ್ಯಾಗಿಂದ ಸ್ಲ್ಯಾಬ್ ಇದು ಅಳಿಗೆ ಸ್ಲ್ಯಾಬ್ ಆ ಸ್ಲ್ಯಾಬ್ ಬಿಡ್ರಿ. ಎಸ್ಟಿಮೇಟ್ ಕಾರ್ಡ್ ಇದ್ರ ಪ್ರಕಾರ ಅದ ರೀ. ಬ್ಯಾಟ್ರಿ 7 ಫುಟಿಗೆ 7 ಫೀಟ್ ಇದು ಎಸ್ಟಿಮೇಟ್ ಪ್ರಕಾರ ಕೆಲಸ ಇದು ಇದು ಚೌಕಟ್ ಮ್ಯಾಗ ಡೋರ್ ಮ್ಯಾಗ ವಿಂಡೋ ಮ್ಯಾಗ ನಾವು ಮಾಡೋದು ಇದ್ದಿಲ್ಲ. ಇಲ್ಲ ಇದ್ದಿಲ್ಲ ಸರ್. ಇದ್ದಿಲ್ಲ ಅಂದ್ರೆ ನೀವು ಮಾಡ್ಬೇಕು ಮಾಡಿದ್ರಿ. ಅದು 2ನೇ ಫ್ಲೋರ್ ಹೋಗ್ಯದ. ಈಗ ಫಸ್ಟ್ ಫ್ಲೋರ್ ಅದೇ ರೀ ಸರ್. ಈಗ 2ನೇ ಫ್ಲೋರ್ ಇದು ಆಯ್ತಲ್ರಿ. ಇದು ಇಲ್ಲೇನು ಮಾಡಿರಿ, ಇಲ್ಲಿ ಬೇರೆ ತೊಂದರೆ ಸರ್. ಸ್ಟಾಪ್ ಮಾಡಿ ಸರ್ಕಾರಿ ಅಧಿಕಾರಿಗಳೇನು ರಾಜಕೀಯ ಮಾಡ್ತಿರೋ ನಾವು ನಮ್ಗೆ ತಿಳಿಯಲಾಗ್ಯದ. ನಮ್ಗೆ ಏನಾದರೂ ನಾವು ಇಲ್ಲಿಲ್ರಿ, ಇಲ್ಲಿ ನಾವು ಏನಾದರೂ ಬಂದಾರಿ ಅನಾಹುತಗಳು ಏನಾದ್ರ ಆದ್ರ ತಾವೇ ಜವಾಬ್ದಾರಿ. ಸರ್ ನಮಗೆ ನಿಮ್ಮ ಬೆದರಿಕೆ ಕರೆ ಬಂದಿಲ್ರಿ. ಕಾಂಟ್ರಾಕ್ಟರ್ ತೋರದಿಂದ ಎಲ್ಲ ಕಡೆದು ಕರೆಗಳು ಹೊಂಟವ್ರಿ. ನಮಗೆ ಏನಂತ ಬೆದರಿಕೆ ಉಂಟು? ನೀವು ಅಂದ್ರೆ ನಿಮ್ಗೆ ನೋಡ್ತೀನಿ ಅಂತ ಅದೇಲ್ರಿ ನೋಡ್ತೀನಿ ಕಾಮಗಾರಿ ಈ ರಾಜ್ಯಾಧ್ಯಕ್ಷರಿಗೆ ಫೋನ್ ಹಚ್ಚಿಗೆ ಹೇಳ್ಸಲ್ಬೇಕ ರೆಕಮೆಂಡ್ ಮಾಡ್ಬೇಕಾರ. ಆ ಪರಿಸ್ಥಿತಿಗೆ ಬಂದ ನಾವೇನು ಅನ್ಯಾಯ ಮಾಡೀವಿ ಸರ್? ಯಾರಿಗೆ ಏನು ಅನ್ಯಾಯ ಮಾಡೀವಿ? ನಮ್ದಿಂದ ಏನು ಅನ್ಯಾಯ ಆಗ್ಯದ? ನಮ್ಗೆ ಯಾಕೆ ಆ ರೀತಿ ಇದು ಮಾಡ್ತಾರೆ ಸರ್? ಈಗ ಒಂದು ಅನ್ಯಾಯನ ಪ್ರತಿಭಟಿಸೋದು ಒಂದು ಇದು ರೀ. ನಾನು ನಿಮ್ಮ ಗಮನಕ್ಕೆ ತರ್ತೀನಿ ಸರ್, ರೆಕಾರ್ಡ್ ಕೊಡ್ತೀನಿ. ಅಲ್ಲ, ನೀವು ಕರೆಕ್ಟಾಗಿ ವರ್ಕ್ ಮಾಡಿದ್ರಿ ಅಂತಂದ್ರೆ ನಾವು ಬರೋ ಅವಶ್ಯಕತೆ ಇಲ್ಲಿ ಬರ್ತಿರ್ಲಿಲ್ಲ ಅನ್ನೋದು ಅವ್ರ ಆರೋಪ ಸರ್. ಆಫೀಸ್ಗೆ ಬರೋ ಟೈಮ್ನಾಗೆ ನಮಗೆ ಬೆದರಿಕೆ ಬಂದವು. ಈಗ ಬರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಆ ಕಾಮಗಾರಿ ಕಳಪೆ ಮಟ್ಟದಿರಲಿ ಏನೇ ಇರಲಿ ಯಾರು ಕೇಳ್ಬಿಡೋದನ್ನ ರೆಕಾರ್ಡ್ ಸಮೇತ ಕೊಡ್ತೀನಿ. ಅಲ್ಲ ವೆರಿಫೈ ಮಾಡಕ್ಕೆ ಬರೋ ನಿಮ್ಗೆ ಏನು ಬಂದವೇನು? ಬಂದಿಲ್ಲ ನಿಮ್ಗೆ. ಹಾಂ ವೆರಿಫೈ ಮಾಡಿಲ್ಲ. ಅಂಗಡಿ ಅಟೆಂಡ್ ಇಲ್ಲ ಇದು ವರ್ಕ್ ನೋಡಿ ಸರ್. ಇದು ಕಳಪೆ ಮಟ್ಟದಾಗಿದೆ ಏನು ಗುಣಮಟ್ಟದಾಗಿದೆ? ಈಗ ಕ್ವಾಲಿಟಿ ಕಂಟ್ರೋಲ್ ಅವ್ರಿಗೆ ಕರ್ಕೊಂಡು ಬರೋಣ. ಇಲ್ಲಿ ನಿಮ್ಮ ಪ್ರಕಾರ ಸರ್ ನಿಮ್ಮದು ನೋಡಿ ಸರ್. ಈಗ ನಾವು ತಡ್ರಿ ಸರ್, ನಾವೆಲ್ಲ ಸಂಘಟನೆದವರಲ್ಲಿ ಪಾರ್ಟಿಯವರೇ ಆ ಗ್ರಾಮಸ್ಥರು ಬಂದೀವಿ ಒಂದು 4 ಜನ. ಇದರ ವಿರುದ್ಧ ಅನ್ಯಾಯವ ಅದ ಅಂಥೇಳಿ ನಾವು ಪ್ರತಿಭಟಿಸೋದು ತಪ್ಪ? ಕರೆಕ್ಟ್ ಪ್ರತಿಭಟಿಸ್ಬೇಕು. ತಪ್ಪ 5 ವರ್ಷ ಕಾಯ್ತಿದ್ದೇವೆ ಸರ್. ಇದಕ್ಕೆ ಈ ಅನ್ಯಾಯ ಒಂದು ವೇಳೆ ಅನ್ನೆಸೆಸರಿ ಬಂದಿದ್ವಿ ಅಂದ್ರೆ ನಮ್ಮ ಮ್ಯಾಗ ಸೂಕ್ತ ಕ್ರಮ ಕೈಗೊಳ್ಳೋದು, ಕಾನೂನು ಕ್ರಮ ಕೈಗೊಳ್ಬೋದು, ಯಾರು ಕೈಗೊಳ್ಬೋದು. ಇಲ್ಲ ನಾವು ನಮಗೆ ಬೆದರಿಕೆ ಬರ್ಲಕತ್ತವ. ನಂದೇನು ಬೇಡಿಕೆ ಸರ್, ಈ ಸದ್ದ ಆಲ್ರೆಡಿ ಒಂದು ಕಾಂಟ್ಯಾಕ್ಟರ್ ನೋಡಿ ಒಂದು
ಕಾಂಟ್ರಾಕ್ಟ್ ರದ್ದು ಮಾಡ್ಬೇಕು. ಅದು ಹೇಳ್ದಲ್ಲ ನಿಮ್ಮ ರದ್ದು ಫಸ್ಟಿಗೆ ಇಲ್ಲ, ರದ್ದು ಮಾಡ್ಬೇಕ್ರಿ. ಆಯ್ತು ಈ ಬ್ಯಾಡೇ ಬೇಡ ರದ್ದು ಮಾಡ್ಬೇಕು. ಆಯ್ತು ಯಾವ ಇರ್ಲಕ್ಕ ಕಾಂಟ್ರಾಕ್ಟ್ ರದ್ದು ಮಾಡ್ಬೇಕ್ರಿ, ಹೊಸ ಟೆಂಡರ್ ಕರಿಬೇಕ್ರಿ. ನಾವು ಹೊಸ ಟೆಂಡರ್ ಕರೀಲಿಲ್ಲ ಅಂದ್ರೆ ಅವ್ನಿಗೆ ತಂದ್ರೆ ನಾವು ಮಾಡ್ಕೊಡ್ರಿ. ಎಕ್ಸಿಕ್ಯೂಟಿವ್ಗೆ ಮಾತಾಡ್ತೀನಿ ಇಲ್ಲ ಅವ್ನಿಗೆ ನಾವು ಈ ಕಾಂಟ್ರಾಕ್ಟರ್ ಬದಲಾಸಿದ್ರೆ ಮುಂದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಠೀಕ್ ಅದ್ರಿ. ನಾ 15 ಟೈಮ್ ಆಗಲಕ್ಕ ಹೊಸ ಟೆಂಡರ್ ಕರೀರಿ, ಕರೆದಕ್ಕೆ ಸ್ಟಾರ್ಟ್ ಮಾಡ್ಬೇಕು ವರ್ಕ್. ಆಯ್ತು ಸರ್ ಈ ಟೆಂಡರ್ ಈಗ ಕಾಂಟ್ರಾಕ್ಟರ್ ಬೇಡ ರೀ. ಆಯ್ತು ಸರ್ ಕುಂಡ್ರಿ ಮತ್ತೆ ಯಾರು ಆಫೀಸರ್ ಬರ್ತಾರೆ ಕುಂಡ್ಬೇಕಲ್ಲ ಡಬ್ಲ್ಯೂ ಕರ್ಸಿ ಸರ್, ಕರ್ಸಕ್ಕೆ ಕುಂಡ್ರಿ ಕರ್ಸಿ ಕೊಡ್ತೀರಿ ಮತ್ತೆ ಅವ್ರ ಮೇಲೆ ಇಲ್ಲ ಸರ್, ಡಬ್ಲ್ಯೂ ಸರ್ ಕರ್ಸಿ ಸರ್. ಈಗ ರೀ ಅವ್ರ ಫೋನ್ ನಾ ಇದ್ದೀನಿ ನೀವು ಮಾತಾಡಿ ನೀವು ಮಾತಾಡಿ ಅಂತ ನೀವು ಮಾತಾಡ್ರಿ ಸರ ನೀವೇನಂದ್ರಿ ನಿಮ್ಗೆ ಕರೆಕ್ಟ್ ಓದ್ರಿ ಸರ್. 3 ತಿಂಗಳದ ನೀವು ಮಾಡ್ಕೊಡ್ತಾ ಇರ್ತೀರಿ, ನಾವು ಮಾಡ್ಲಿಲ್ಲ ಮಾಡ್ಲಿಲ್ಲ ಏನ್ ಮಾಡೋದ್ರಿ? ಅದೇ ಕ್ಯಾನ್ಸಲ್ ಮಾಡಿ ಮತ್ತೊಂದು ಮಾಡಿ ಸರ್ ಇಲ್ಲೊಂದು ಏನಾಗತ್ತ ನಂಬಿಕೆ ದ್ರೋಹ ಆಗ್ಲತ್ತದ ಇಲ್ಲಿ. ಅದೇ ಮೇನು ನಾವು ನಂಬ್ಕೊಳ್ಕತ್ತೀವಿ, ಆ ನಂಬಿಕೆ ದ್ರೋಹ ಆಗ್ಲತ್ತದ. ಅಷ್ಟೇ ಹೇಳ್ಬೇಕಲ್ಲ ಈಗ ನೀವು ಮೇಲೆ ಯಾರು ಆಫೀಸರ್ ಬರ್ತಾರೆ ನೀವು ಕರಿಬೇಕು ಕುಂಡ್ರಬೇಕು. ಮೇಲೆ ಯಾರು ಆಫೀಸರ್ ಬಂದು ಏನು ಹೇಳ್ತಾನೆ ನಾ ಹೇಳಿದ್ರೆ ಈಗ ನೀವು ಮಾತಾಡ್ರಿ ಸಾಹೇಬ್ರ ಸಂಗಟ ಮುಂದೆ ಅವ್ರು ಏನಾದ್ರು ಬರ್ಬೇಕ್ರಿ ಈಗ ಮಾತಾಡ್ರಿ ಆಮೇಲೆ ಮುಂದೆ ಏನ್ರಿ ಮಾಡ್ಬೋದು ಸರ್. ಫೋನ್ ಮುಖಾಂತರ ಕರ್ಸಿ ಸರ್, ಇನ್ನೂ ಒಂದು 2 ಗಂಟೆ ಹೋಗಲ್ಲ. ಅವ್ನು ಕುಂದಿರ್ತಾರೆ ಅವ್ನು ಮಾತಾಡ್ರಿ ಮಾತಾಡೋನು 1.5 ವರ್ಷದ ಜೀವನ ಮೇಲೆ ನಂಬಿಕೆ ಇಟ್ಟಿದ್ದೆವು. ರೆಸಿಪ್ಟ್ ಕೊಟ್ಟರೆ ಬಲ್ಲಿ ಸರ್ ನಿಮ್ಮ ಮ್ಯಾಗ ನಂಬಿಕೆ ಇಟ್ಟು ನಾವು ಸುಳ್ಳು ಏನು ಕಡಿಯೋದೇ ಇಲ್ಲ. ಕರೆಕ್ಟ್ ಅಲ್ಲ ಸುಳ್ಳು ಅಂತ ಯಾಕೆ ಹೇಳಿ ಮತ್ತೆ ಇಷ್ಟು ಡಿಲೇ ಮಾಡಿರಲಿಲ್ಲ ಸರ್. ಹ್ಯಾಂಗ ಬಾಬುರಾವ್ ಸರ್ ದುಡ್ಡಿಲ್ಲ ಬಜೆಟ್ ಇಲ್ಲ ನನಗೇನಾದ್ರೂ ರೊಕ್ಕ ಇಲ್ಲ. ಗುತ್ತಿಗೆದಾರನಿಗೆ ಏನಾದ್ರೂ ರಾಜಕೀಯ ಬಲಡೆತನದಿಂದ ಏನಾದ್ರು ತಮ್ಮ ಬಲ ಯಾರು ಬರಲ್ಲ ರೀ ಅವ ಅನ್ನೋದು ಎಲ್ಲ ಅನ್ನೋದು ಬರಲ್ಲ ಅಂದ್ರೆ ಅವ್ನ ಮೇಲೆ ಕ್ರಮ ತಗೋಬೇಕು ಸರ್ ನೀವು. ಮತ್ತೆ ತಗೋ ಹೇಳ್ತೀನಿ 1 ವರ್ಷ ಆಯ್ತು ಸರ್, ಇನ್ನೂ ಕ್ರಮ ಆಗಿಲ್ಲ. ಹೌದು ಸರ್ ಕರೆಕ್ಟ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಇಲ್ಲಿ ನಮ್ಮ ಆರ್ ಪಿ ಐದು ಸಂಘಟನೆ ಮಂದಿ ಬಂದರು ಸರ್ ಇಲ್ಲಿ ಮಾತಾಡ್ತಾರೆ ಸರ್ ಅಧ್ಯಕ್ಷ ಅವ್ರಿಗೆ ಫೈನಲ್ ಮಟ್ಟಿಗೆ ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ನಿಮ್ಗೆ ಭೇಟಿಗೆ ಸರ್ ಒಂದು 2 ಸಲ ಬಂದು ಸರ್. ಹೌದು ಸರ್. ಹೌದು ಸರ್. ಎಷ್ಟು ಅವಕಾಶ ಎಷ್ಟು ಕೊಡ್ಬೇಕು ಸರ್? ಈ 4 ವರ್ಷ 5 ವರ್ಷ ಸರ ನಿಮ್ಗೆ ನೀವು ಎಸ್ಟಿಮೇಟ್ ತೋರಿದ್ರೆ ನಿಮಗೆಲ್ಲ ಇದು ಮಾಡಿದೇವ್ರಿ ಸರ್. ಅದು 2020-21ದಾಗ ಮಂಜೂರಾತಿ ಆಗಿದೆ ಸರ್. ಅದ್ರ ಜೊತೆಗೆ ಆಗೋದು ಹೌಳಿಗೆ ಗತ್ತರ್ಗಾದವು 6 ಬಿಲ್ಡಿಂಗ್ ವರ್ಕ್ ಕೊಟ್ಟಾರೆ ಸರ್. ಬಿಲ್ಡಿಂಗ್ ವರ್ಕ್ ಹೌಳಿಗೆ ಗತ್ತರ್ಗದ ಎರಡು ಬಿಲ್ಡಿಂಗ್ ರೆಡಿಯಾಗಿ ಅವ್ರವ್ರ ತಾಬೇದ ಯಾವ ಇಲಾಖೆಗೆ ಸಂಬಂಧಪಟ್ಟ ಆ ಇಲಾಖೆಗೆ ಒಪ್ಸ್ಯಾರ ಸರ್. ಬಳ್ಳೂರಿಗೆ ಗ್ರಾಮದಲ್ಲಿ ಯಾಕೆ ಇದು ಆಗಿಲ್ಲ ಸರ್? ಬಿಲ್ಡಿಂಗ್ ಯಾಕೆ ತಯಾರಾಗಿಲ್ಲ ಸರ್? ಸರಿ ಇಲ್ಲ ಅಂದ್ರೆ ಸರ್ 5 ವರ್ಷ ಸರಿ ಸರ್ ರನ್ನಿಂಗ್ ಸರ್. ಸರ್ ಈಗ ಏನು 600 ಕಾಂಟ್ಯಾಕ್ಟ್ ಈಗ ಈ ತಪ್ಪಿಗೆ ಹೊಣೆಗಾರ ಯಾರು ಸರ್? ಅಂದ್ರೆ ಅವ್ರು ಕಾಂಟ್ಯಾಕ್ಟರ್ ಮ್ಯಾಗ ಸರ್ ಕಾಂಟ್ಯಾಕ್ಟರ್ ಮ್ಯಾಗ ಏನಾದ್ರು ಹೊಣೆಗಾರ ನೀವು ಏನಾದ್ರು ತಪ್ಪಿ ಕ್ರಮ ತಗೋಬೇಕಾಗಿತ್ತಲ್ಲ ಎಲ್ಲಿವರೆಗೆ ಸರ್? ಇನ್ನು ಮುಂದೇನು ಕ್ರಮ ತಗೋತಾರ ಕೇಳಿ. ಹಾಂ ಸರ್. ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ಟೆಂಡರ್ ಮಾಡಿ ಆ ಅಮೌಂಟನ್ನು ಅವನ ಮಲ್ಲಿಂದ ವಸೂಲಿ ಮಾಡ್ತೀವಿ ಸರ್. ಅದು ಆಮೇಲೆ ಮುಂದಿಂದು ಇನ್ನೂ ಅವನು ಏನಾದ್ರು ಅದು ಇದು ಮಾಡಿದ್ರೆ ಬ್ಲ್ಯಾಕ್ ಲಿಸ್ಟಿಗೆ ಬರೀತಿ ಸರ್ ಅದು ಇರ್ಲಿಕ್ರಿ ಸರ್. ನಂದೇನು ಬೇಡಿಕೆ ಅದ್ರಿ ಸರ, ಈ ಸದ್ದೇನು ಕಾಂಟ್ಯಾಕ್ಟ್ರ್ ಏನೋ ಹಾರೋರು ಸರ್, ಯಾರು ವೆಂಕಟರಮಣ ಕಲಾವದಾರ ಸರ್, ಅವನದು ಈ ಕಾಂಟ್ಯಾಕ್ಟ್ರ್ ರದ್ದು ಮಾಡ್ಬೇಕ್ರಿ ಸರ್. ಸರ್ ನಾವು ಮತ್ತೊಬ್ರಿಂದ ಮತ್ತೆ ಅವರಿಗೆ ತಂದ್ರಲ್ಲ ಸರ, ನಾ ಮಾಡಿಸ್ಕೊಡಲ್ಲ ನೋಡಿ ಸರ್. ನನ್ನ ಬೇಡಿಕೆ ಇಷ್ಟೇ ಉಂಟು ಸರ್. ಕ್ವಾಲಿಟಿ ಇಲ್ಲ ಸರ, ವರ್ಕ್ ಇದು ಇಲ್ಲ ಸರ, ಪೂರ ಅದು ಕಳಪೆ ಮಟ್ಟದಾಗ ವರ್ಕ್ ಆಗ್ಯಾರ ಸರ್. ಹಾಂ ಅದೇನಾರು ಅನಾಹುತ ಆದ್ರೆ ಅದು ನೀವು ಒಮ್ಮೆ ವಿಸಿಟ್ ಮಾಡಿ ಸರ್. ಅದು ಬಿಲ್ಡಿಂಗ್ ವರ್ಕ್ ನೋಡಿದ ಬಳಕ ನೀವೇ ಇದು ಆಗ್ತೀರಿ ಸರ್. ಏನು ಸರ್ ಅದು ಆಯ್ತು ಖಲಾಸ್ ಮುಗ್ದು ರದ್ದು ಮಾಡಿ ಸರ್. ಹೊಸ ಟೆಂಡರ್ ಕಡ್ರಿ. ಇನ್ನೂ 15 ದಿವಸ ಟೈಮ್ ಹೋದ್ರೋಗಲ್ಲ ಸರ್. ಹೊಸ ಟೆಂಡರ್ ತೋರಿ ಸರ್. ಓಕೆ ಸರ್. ಓಕೆ ಸರ್. ಈ ಕಡೆ ನೋಡಿ ಸರ್. ಬಾಬುರಾವ್ ಸರ್ ಈ ಕಡೆ ನೋಡಿ.